ಹಾಯ್ ಗಾಯ್ಸ್, ಹೆಂಗದಿರಿ ಎಲ್ಲರೂ? ಇದು ಡಿಗ್ರಿ ಲೈಫಿನ ನನ್ನ ಲಾಸ್ಟ್ ವಿಡಿಯೋ ಅಂತ ಹೇಳ್ಬೋದು. ಈ ವಿಡಿಯೋ ಸ್ಟಾರ್ಟ್ ಆಗೋದು ನನ್ನ ಇಂಟರ್ನ್ಶಿಪ್ಪಿಂದ. ನಾನು ಇಂಟರ್ನ್ಶಿಪ್ ಮಾಡಿರೋದು ಮುನವಳ್ಳಿ ಶುಗರ್ ಫ್ಯಾಕ್ಟ್ರಿ. ಅಲ್ಲಿ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಇಸ್ಕೊಂಬರ್ಬೇಕಂತಂದ್ರೆ ಅವ್ರು ಫಸ್ಟ್ ಎಲ್ಲ ಹಾರ್ಡ್ ಕಾಪಿ ಕೊಡಬೇಕಂದ್ರು. ಹೀಗಾಗಿ ಎಲ್ಲ ಪ್ರಿಂಟ್ ಮಾಡಿಸ್ಕೊಂಡು ಬೈಂಡಿಂಗ್ ಮಾಡಿಸ್ಕೊಂಡು ಮುನವಳ್ಳಿ ಶುಗರ್ ಫ್ಯಾಕ್ಟ್ರಿ ಬಂದ್ವಿ. ಶುಗರ್ ಫ್ಯಾಕ್ಟ್ರಿ ಬಂದ ತಕ್ಷಣ ಅಲ್ಲೆಲ್ಲ ಎಂಕ್ವೈರಿ ಮಾಡಿದರು. ಸೆಕ್ಯೂರಿಟಿ ಗಾರ್ಡ್ ಒಳಗೆ ಕಳಿಸ್ಬೇಕೋ ಬೇಡ ಅಂತಂದು ಕಾಲ್ ಮಾಡಿ ಕೇಳಿದ್ರು. ಅವ್ರು ಕಾಲ್ ಮಾಡಿ ಕೇಳಿದ ತಕ್ಷಣ ಒಳಗಡೆ ಕಳಿಸಿದ್ರು. ನಮ್ಮನ್ನ ಒಳಗಡೆ ಕಳಿಸಿದ ಮೇಲೆ ಅವರು ವೇಟ್ ಮಾಡೋಕೆ ಹೇಳಿದರು. ವೇಟ್ ಮಾಡಿದ ಮೇಲೆ ಅವ್ರು ಏನಂದ್ರು ಕೊಡೋಕೆ ಆಗೋದಿಲ್ಲ, ಲಿಮಿಟೆಡ್ ಸ್ಟೂಡೆಂಟ್ಸಿಗೆಲ್ಲ ಎಲ್ಲ ಕೊಟ್ಟಿದ್ದೇವೆ ನಾವು ಸರ್ಟಿಫಿಕೇಟ್ ಅಂದರು. ಹೀಗಾಗಿ ನಮಗೆ ಬೇಜಾರು ಭಾಳ ಆಯ್ತು. ಆದರೂ ವೇಟ್ ಮಾಡಿದ್ವಿ. ನಾವು ಅಲ್ಲಿ ತನಕ 1-2-3 ಅವರ್ಸ್ ವೇಟ್ ಮಾಡೋ ಬದಲಿ ನೋಡ್ಕೊಂಬಂದ್ರೆ ಆತ ಶುಗರ್ ಫ್ಯಾಕ್ಟ್ರಿ ಒಳಗಡೆ ಎಲ್ಲ ಹೋದ್ವಿ ನೋಡೋಕೆ. ಆದ್ರೆ ಅವರ ಒಳಗಡೆ ಎಂಟ್ರಿ ಇಲ್ಲ ಅಂತಂದರು. ಹೀಗಾಗಿ ಅಲ್ಲೇ ಹೊರಗಡೆನೇ ನಿಂತು ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿದ್ವಿ ನಾವು. ಸಕ್ರೆ ಎಲ್ಲ ತಯಾರಾಗಿ ಈ ಗುಡೋನ್ ಒಳಗಡೆ ಎಲ್ಲ ಕೂಡಿ ಇಡ್ತಾರಂತೆ. ಇಲ್ಲಿಂದ ಎಲ್ಲ ಕಡೆ ಸಪ್ಲೈ ಆಗ್ತೈತಿ ಅಂದರು. ಈ ಶುಗರ್ ಫ್ಯಾಕ್ಟ್ರಿ ಎಲ್ಲ ಸುತ್ಕೊಂಡು ಬಂದಮೇಲೆ ಕುಂತ್ವಿ ನಾವು. ಫೈನಲಿ ಅವ್ರು ಹಂಗೆ ಹಿಂಗೆ ಮಾಡಿದ್ಮೇಲೆ ನಮಗೆ ಸರ್ಟಿಫಿಕೇಟ್ ಕೊಡೋಕೆ ಹ್ಞೂ ಅಂದರು. ನಮಗೆ ಸರ್ಟಿಫಿಕೇಟ್ ಇಸ್ಕೊಂಡು ಇಷ್ಟು ಖುಷಿ ಆಯಿತು. 1-2-3 ತಾಸು ವೇಟ್ ಮಾಡಿದಕ್ಕೂ ಸಾರ್ಥಕ ಆಯ್ತಲ್ಲ ಅಂತಂದು ಫುಲ್ ಖುಷಿ ಆಯ್ತು ನನಗಂತೂ. ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ. ಸರ್ಟಿಫಿಕೇಟ್ ಇಸ್ಕೊಂಡ್ಮೇಲೆ ಹೊಟ್ಟೆ ಫುಲ್ ಅನಿಸ್ತಿತ್ತು. ಊಟಕ್ಕೆ ಬಂದ್ವಿ. ಊಟ ಮುಗಿಸ್ಕೊಂಡು ನೆಮ್ಮದಿಯಾಗಿ ಇಸ್ಕೊಂಡು ಊಟ ಮಾಡಿ ನೆಕ್ಸ್ಟ್ ಡೇ ಕಾಲೇಜ್ ಇತ್ತು ನಮ್ದು. ಕಾಲೇಜಿಗೆಲ್ಲ ಸಬ್ಮಿಷನ್ ಮಾಡಿದ್ವಿ. ಸಬ್ಮಿಷನ್ ಮಾಡಿದ ತಕ್ಷಣ ಇವತ್ತು ವೈವಾ ಇತ್ತು. ವೈವಾ ದಿನ ಫುಲ್ ಎಲ್ಲರೂ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೈತಿ. ಎಲ್ಲರೂ ವೈವಾಕ್ಕೆ ಯಾವ ಥರ ಆನ್ಸರ್ ಮಾಡಬೇಕು, ಯಾವ ಥರ ಕ್ವಶನ್ ಕೇಳ್ತಾರೋ ಅನ್ನೋ ಟೆನ್ಷನ್ದಾಗಿದ್ರೆ ನಾನಂತೂ ಬರೀ ವಿಡಿಯೋ ಕ್ಯಾಪ್ಚರ್ ಮಾಡೋದ್ರೊಳಗೆ ಇದ್ನಿ. ಇವರಿಬ್ಬರು ನಮ್ಮ ಕಾಲೇಜಿನ ಟಾಪರ್ಸನ್ನು ಫುಲ್ ಸ್ಟಡಿ ಮಾಡ್ತಾರೋ. ಎಲ್ಲರೂ ಫುಲ್ ಡಿಸ್ಕಷನ್ ಮಾಡಕತ್ತಾರು, ಓದಾಕತ್ತಾರು. ನಾ ಏನು ಹೇಳಬೇಕು ಅನ್ನೋದು ನನಗೆ ಒಂದು ಗೊತ್ತೇನೂ ಇಲ್ಲ. ನನ್ನ ಫ್ರೆಂಡ್ ವೈವಾ ಮುಗಿಸ್ಕೊಂಡು ಬಂದ್ಲು. ನಂದು ವೈವಾ ಮುಗೀತು. ನನ್ನ ಮುಖ ನೋಡಿದ್ರೆ ಗೊತ್ತಾಕೈತಿ ನಾ ಎಷ್ಟು ಚಂದ ಆನ್ಸರ್ ಮಾಡಿ ಬಂದೇನೆ ಅನ್ನೋದು. ಮನೆಗೆ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಮಳೆ ಚಾಲೂನ ಆಯಿತು. ಇದಾಗಿತ್ತು ಇವತ್ತಿನ ವೈವಾ. ಇನ್ನು ನೆಕ್ಸ್ಟ್ ಡೇ ಇನ್ನು ಕಾಲೇಜ್ದಾಗ ಏನಾಗ್ತೈತೆ ಅಂತ ಹೇಳ್ತೇನೆ. 3 ವರ್ಷ ಹೆಂಗೆ ಕಳೀತಂತ ಗೊತ್ತಾಗಲಿಲ್ಲ. ನಾವು ಈ ಕಾಲೇಜ್ದಾಗ ಹತ್ತಿದ್ದೇವೆ, ನಕ್ಕಿದ್ದೇವೆ, ಜಗಳ ಮಾಡಿದ್ದೇವೆ, ಸರ್ ಕಡೆಯಿಂದ ಬೈಸ್ಕೊಂಡಿದ್ದೇವೆ. ನಾವು ಈ ಕಾಲೇಜ್ನ ಬಿಟ್ಟು ಹೋಗಾತೇವೆ ಅನ್ನೋ ದುಃಖ ಒಂದು ಕಡೆ. ಆದರೆ ಇನ್ನೊಂದು ಕಡೆ ನಮ್ಮ ಕಾಲೇಜಲ್ಲಿ ಡಬಲ್ ಡಿಗ್ರಿನ ಸ್ಟಾರ್ಟ್ ಮಾಡತ್ತಾರು. ಹೀಗಾಗಿ ಹೊಸ ಬಿಲ್ಡಿಂಗ್ ಸ್ಟಾರ್ಟ್ ಮಾಡುವಾಗ ಇವತ್ತು ಭೂಮಿ ಪೂಜೆ ಮಾಡತ್ತಾರು. 150 ಮಂದಿ 4 ದಿಕ್ಕುಗಳಿಂದ ಕೂಡಿ ಒಬ್ಬರ ಹೆಸರು ಒಬ್ಬರಿಗೆ ಗೊತ್ತಿಲ್ಲದೇನು ಆದರೂ ಲೇ ಅಂತ ಅಂದ್ಕೊಂಡು ಎಲ್ಲರ ಮನಸ್ಸಿಗೆ ಹತ್ತಿರವಾಗಿ ಇದ್ರ ಜೊತೆಗೆ ಅಸೈನ್ಮೆಂಟ್ಸ್, ಸೆಮಿನಾರ್, ಇಂಟರ್ನಲ್ಸ್ ಅಂತೆಲ್ಲ ಮಾಡಿದ್ದೇವೆ. ID ಕಾರ್ಡ್ ಹಾಕೊಂಬರ್ಲಿಲ್ದಾಗ, ಕಲರ್ ಡ್ರೆಸ್ ಹಾಕೊಂಬಂದಾಗ ಸರ್ಗಳ ಬೈಯೋದು, ಲಾಸ್ಟ್ ಬೆಂಚ್ ಕುಂತು ಮಾತಾಡುವಾಗ ಅವ್ರು ಮುಂದೆ ಬನ್ನಿರಿ ಅಂತಂದು ಅವ್ರು ಹೇಳೋದು. ಈ ಕಾಲೇಜ್ ನಮಗೆ 100 ನೆನಪುಗಳನ್ನು ಕಟ್ಟಿಕೊಟ್ಟೈತಿ. ಎಲ್ಲರೂ ಕಾಲೇಜ್ ಹಚ್ಚಿದ ಮೇಲೆ ಹೇಳೋ ಕಾಮನ್ ಡೈಲಾಗ್, ಯಾಕಾದರೂ ಈ ಡಬ್ಬ ಕಾಲೇಜ್ ಹಚ್ಚಿದ್ವಿ ಅಂತ ಹೇಳಿ 3 ವರ್ಷನ ಕಳೆದ್ವಿ ನಾವು. ಈಗ ಬಿಟ್ಟು ಹೋಗಾತೀವಿ ಅನ್ನೋ ದುಃಖದಲ್ಲಿ ನಾವು ಒಂದೊಂದು ದಿನ ನೋಡ್ಕೊತ ನಿಲ್ತಿದ್ವಿ. ನಾವು ಯಾವಾಗ ಈ ಥರ ಫೋಟೋಸ್ನ ತೆಗೆಸ್ಕೋತೇವಿ ಅಂತ. ಆ ಕ್ಷಣ ಬಂದೇ ಬಿಡ್ತು ನೋಡು. 3 ವರ್ಷ ಹೆಂಗೆ ಕಳೀತಂತ ನಂಗೆ ಗೊತ್ತಾಗಲಿಲ್ಲ ನಮ್ಗೆ. ಫೋಟೋ ಸೆಷನ್ ಮುಗೀತು. ಗ್ರೂಪ್ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ಮೇಲೆ ನನ್ನ ಫ್ರೆಂಡ್ ಆಲ್ರೆಡಿ ವೈಟ್ ಟಿ ಶರ್ಟ್ಸ್ ಹಾಕ್ಕೊಂಬಂದಾಳು. ವೈಟ್ ಟಿ ಶರ್ಟ್ಸ್ ಮೇಲೆ ಎಲ್ಲರೂ ಸಿಗ್ನೇಚರ್ ಮಾಡ್ಕೊಂಡ್ವಿ ಎಲ್ಲರೂ. ಈ ಕಾಲೇಜ್ ಡೇಸ್ನ ಇಷ್ಟು ಮೆಮೊರೇಬಲ್ ಆಗಿ ಉಳಿತೈತೆ ಅಂತ ನಾನು ಎಕ್ಸ್ಪೆಕ್ಟ ಮಾಡಿರಲಿಲ್ಲ. 3 ವರ್ಷ ಹಿಂದೆ ಫ್ರೆಶರ್ಸ್ ಅಂತ ಮಾಡಿದ್ರು. ಈಗ ಇದಿದ್ದು ಸಾಕಂತ ಹೇಳಿ ಫೇರ್ವೆಲ್ ಮಾಡಕತ್ತಾರು. ಫೇರ್ವೆಲ್ ದಿನ ನನ್ನ ಫ್ರೆಂಡ್ ರಾಜಶ್ರೀ ಆ್ಯಂಕರಿಂಗ್ ಮಾಡಕತ್ತಾಳು. ನಾವು ಡಿಗ್ರಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ನ ನೆಮ್ಮದಿಯ ಕೊನೆ ಅಂತ ಹೇಳ್ಬೋದು ನಾವು. ನಮ್ಮ ಮುಂದೆ ಇನ್ನೊಂದು ಸೆಮಿಸ್ಟರ್ ಇಲ್ಲ. ಈಗ ಹೋಗಿರುವ ಎಕ್ಸಾಮ್ಸ್, ಫಂಕ್ಷನ್ಸ್, ಸೆಮಿನಾರ್ ಇವು ಮುಂದೆ ಯಾವ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈಗ ನಾವೆಲ್ಲರೂ ಮೊದಲಿನಂತ ಇರಬೇಕು. ಎಲ್ಲ ಸಿಟ್ಟು ಮನಸ್ತಾಪು ಎಲ್ಲ ಮರೆತು ನಾವು ಮೊದಲಿನಂಗೆ ಇರಬೇಕು. ಯಾಕಂದ್ರೆ ನಮ್ಮ ಹತ್ರ ಇರೋದು ವರ್ಷಗಳಲ್ಲ, ಕೇವಲ ಬೆರಳೆಣಿಕೆಯ ದಿನಗಳು. ಮುಂದೆ ನಮ್ಮ ಜೀವನದ ನಮ್ಮ ಫೋನ್ ಗ್ಯಾಲರಿ ಓಪನ್ ಮಾಡಿರಲ್ಲಿ
ಅಲ್ಲಿರೋ ಫೋಟೋಗಳು ನಮ್ಗೆ ಕಣ್ಣಾಗ ನೀರು ಬರೋ ಹಂಗೆ ಮಾಡ್ತಾವೆ. 3 ವರ್ಷದಾಗ 4 ದಿಕ್ಕುಗಳಿಂದ ಕೂಡಿ ಕಟ್ಟಿರುವ ಈ ಗೂಡನ್ನು ಬಿಟ್ಟು ಹೋಗೋ ಸಮಯ ಆಗೈತಿ. ನಾವಿವಾಗ ಈ ಕಾಲೇಜ್ ನಮ್ಗೆ ಎಷ್ಟೆಲ್ಲ ಮೆಮೊರೀಸ್ನ ಕ್ರಿಯೇಟ್ ಮಾಡಿ ಕೊಟ್ಟೈತಿ. ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ವಿಡಿಯೋಸ್ ಫೋಟೋಸು ತೊಗೊಂಡು ಊಟಕ್ಕೆ ಬಂದ್ವಿ. ಊಟ ಅಂತೂ ಎಲ್ಲ ಮಸ್ತಾಗಿತ್ತು. ಊಟ ಮೇನ್ ಫಂಕ್ಷನ್ ಅಂದಮೇಲೆ ಊಟ ಚಲೋ ಆಗಿರಬೇಕು. ಊಟ ಚಲೋ ಆಗಿತ್ತು ಅಂತಂದ್ರೆ ಫಂಕ್ಷನ್ ಎಲ್ಲ ಮಸ್ತಾಗಿತ್ತು ಅಂತಾರು. ಊಟನೇ ಸರಿಯಾಗಿಲ್ಲ ಅಂಥ ಫಂಕ್ಷನ್ ಅಂತ ಬೈತಾರು. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ BCom ಬ್ರ್ಯಾಂಚಿಂದ ಬ್ಯಾನರ್ನ ಓಪನ್ ಮಾಡಿದರು. ಬ್ಯಾನರ್ ಓಪನ್ ಮಾಡಿದ ಮೇಲೆ ಎಲ್ಲರೂ ಸೇರಿ ಎಂಡಿಗೆ ನಮ್ದು ಡ್ಯಾನ್ಸ್ ಮಾಡಿದ್ವಿ ನಾವು. ಇದಾಗಿತ್ತು ನಮ್ದು ಫೇರ್ವೆಲ್ ಡೇ. ಇಂಟರ್ನ್ಶಿಪ್ ಫೇರ್ವೆಲ್ ಅಂತೆಲ್ಲ ಮುಗಿಸಿ ರೆಸ್ಟ್ ಮಾಡುವಷ್ಟರಲ್ಲಿ ಫೈನಲ್ ಎಕ್ಸಾಮ್ಸ್ ಬಿಟ್ಟು ನಾನು ನನ್ನ ಫ್ರೆಂಡ್ ಫೈನಲ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಕಾಲೇಜ್ ಹೋಗಿರೋದು ಕಮ್ಮಿ, ಆದ್ರೆ ಪ್ರತಿ ಸೆಮ್ಮು ನಮ್ಮ ಎಲ್ಲ ಎಕ್ಸಾಮ್ಸು ಕ್ಲಿಯರ್ ಆಗಬೇಕು, ಯಾವ ಬ್ಯಾಕ್ಲಾಗ್ ಇಟ್ಕೋಬಾರ್ದು, ಎಲ್ಲ ಚಲೋ ತಮಗೇನೆ ಎಕ್ಸಾಮ್ಸ್ ಬರಿಬೇಕು ಅಂತೆಲ್ಲ ಪ್ರಿಪೇರ್ ಆದ್ವಿ ನಾವು. ಅಂತೂ ಇಂತೂ ನಮ್ದು ಫೈನಲ್ ಇಯರ್ದು ಲಾಸ್ಟ್ ಎಕ್ಸಾಮ್ಸ್ ಬಿಟ್ಟು ನಮ್ಮ ಹಾಲ್ ಟಿಕೆಟ್ ಬಂತು. ಫೈನಲಿ ನಮ್ಮ ಎಕ್ಸಾಮ್ಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಅನ್ನೋಷ್ಟರಲ್ಲಿ ಎಕ್ಸಾಮ್ಸೇ ಎಲ್ಲ ಮುಗಿದು ನಮ್ಮ ಪ್ರತಿ ಸೆಮ್ಮು ಒಂದು ಬ್ಯಾಕ್ಲಾಗ್ ಇಲ್ದಂಗೆ ಕ್ಲಿಯರ್ ಮಾಡತ್ತೀವಿ. ಅಂದರೆ ಇವರಿಬ್ಬರು ಮೇನ್ ರಾಜಶ್ರೀ ಮತ್ತು ಪ್ರಜ್ವಲ ಇವರಿಬ್ಬರು ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂದರೆ ಪ್ರತಿ ಸೆಮ್ಮು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಎಲ್ಲರ ನೆನಪಿಗೋಸ್ಕರ ಕಾಲೇಜ್ ಡ್ರೆಸ್ಸಸ್ ಮೇಲೆ ಎಲ್ಲ ಸಿಗ್ನೇಚರ್ ಮಾಡಿಸ್ಕೊಂಡ್ವಿ. ಎಕ್ಸಾಮ್ಸ್ ಮುಗೀತು, ಫೈನಲ್ ಇಯರ್ ಮುಗೀತು ಅನ್ನೋ ಖುಷಿ ಒಂದು ಕಡೆ, ಆದರೆ ಈ ಕಾಲೇಜ್ ಬಿಟ್ಟು ಹೋಗಾತೇವಿ ಅನ್ನೋ ದುಃಖ ಒಂದು ಕಡೆ ಐತಿ. ಈ ಕಾಲೇಜ್ ಏನೆಲ್ಲ ನಮ್ಮನ್ನು ನೆನಪಾಗಿ ಕ್ರಿಯೇಟ್ ಮಾಡಿಕೊಟ್ಟೈತಿ. ಇದಾಗಿತ್ತು ನಮ್ಮದು ಕಾಲೇಜ್ ಲೈಫ್ನ ಲಾಗ್.